ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಬಡ್ಡಿ ಸ್ಪೋರ್ಟ್ಸ್ ಕಂಡ ಅಪ್ಡೇಟ್. ಸ್ನೇಹಿತರೆ, ಇವತ್ತಿನ ಒಂದು ಬೆಂಕಿ ವಿಡಿಯೋ ಏನೆಂದರೆ ನಮ್ಮ ಒಂದು IPLನಲ್ಲಿ RCB ತಂಡ, CSK ತಂಡ, ಮುಂಬೈ ಇಂಡಿಯನ್ಸ್ ಮತ್ತು ಇತರೆ ತಂಡಗಳು ಯಾವೆಲ್ಲ ರೀತಿಯಾಗಿರುವಂಥ ಬ್ರ್ಯಾಂಡ್ ವ್ಯಾಲ್ಯೂ ಅಮೌಂಟನ್ನು ಹೊಂದಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಅಪ್ಡೇಟನ್ನು ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸರಾಗಿದ್ದಾರೆ ಪ್ಲೀಸ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋವನ್ನು ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಾವು ನೋಡುವುದಾದರೆ ಮುಂಬೈ ಇಂಡಿಯನ್ಸ್ ತಂಡವು ಸುಮಾರು 264 ಮಿಲಿಯನ್ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿದೆ ಸ್ನೇಹಿತರೆ, ಮತ್ತು ಟಾಪ್ 2 ರೇಸ್ನಲ್ಲಿ 2ನೇ ಸ್ಥಾನದಲ್ಲಿ ಇದೆ. ನಂತರ ಸ್ನೇಹಿತರೆ, ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು $245 ಮಿಲಿಯನ್ ಅಮೌಂಟ್ದಷ್ಟು ಈಗಾಗಲೇ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿದೆ, ಮತ್ತು $244 ಮಿಲಿಯನ್ದಷ್ಟು ಅಮೌಂಟನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಹೊಂದಿದೆ ಸ್ನೇಹಿತರೆ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ. ಅದೇ ರೀತಿಯಾಗಿ ಸ್ನೇಹಿತರೆ, ನಾವು ನೋಡುವುದಾದರೆ ಸನ್ ರೈಸರ್ಸ್ ಹೈದರಾಬಾದ್ ತಂಡವು $168 ಮಿಲಿಯನ್ದಷ್ಟು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿಕೊಂಡಿದೆ. ನೆಕ್ಸ್ಟ್ ನೋಡುವುದಾದರೆ ರಾಜಸ್ಥಾನ್ ರಾಯಲ್ಸ್ ತಂಡವು $161 ಮಿಲಿಯನ್ ದಷ್ಟು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿಕೊಂಡಿದೆ ಸ್ನೇಹಿತರೆ. ತದನಂತರ ನಾವು ನೋಡಬಹುದು ಪಂಜಾಬ್ ಕಿಂಗ್ಸ್ ತಂಡವು $158 ಮಿಲಿಯನ್ ದಷ್ಟು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿಕೊಂಡಿದೆ IPL ಹಿಸ್ಟ್ರಿಯಲ್ಲಿ. ಅದೇ ರೀತಿಯಾಗಿ $157 ಮಿಲಿಯನ್ ಅನ್ನು ಗುಜರಾತ್ ಟೈಟನ್ಸ್ ತಂಡವು ಒಳಗೊಂಡಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ನೋಡಬಹುದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು $156 ಮಿಲಿಯನ್ ಅನ್ನು ಹೊಂದಿಕೊಂಡಿದೆ. ಕೊನೆಯದಾಗಿ ನೋಡುವುದಾದರೆ $122 ಮಿಲಿಯನ್ ಅನ್ನು ಈಗಾಗಲೇ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವು ಒಳಗೊಂಡಿದೆ ಸ್ನೇಹಿತರೆ. ನಾವು ನೋಡಬಹುದು ಟಾಪ್ 1 ರೇಸ್ನಲ್ಲಿ ನಮ್ಮ ಒಂದು RCB ತಂಡವು ಅತಿ ಹೆಚ್ಚು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿಕೊಂಡಿದೆ. ನೋಡುವುದಾದರೆ ಸುಮಾರು $312 ಮಿಲಿಯನ್ದಷ್ಟು ಒಳಗೊಂಡಿದೆ. ಹೌದು ಸ್ನೇಹಿತರೆ, ಇದೊಂದು ಬೆಂಕಿ ಅಪ್ಡೇಟ್ ಎಂದು ಹೇಳಬಹುದು. ಕೇವಲ 2 ಟ್ರಾಫಿಗಳನ್ನು ಗೆದ್ದು ಇಷ್ಟು ಹವಾ ಮಾಡುವುದು ತುಂಬ ಕಠಿಣ ಸ್ನೇಹಿತರೆ. ಸೊ ನಿಮ್ಮೆಲ್ಲರ ಪ್ರಕಾರ ನಮ್ಮ ಒಂದು RCBಯ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಮುಂದೆ ಹೋಗಬಹುದಾ ಇಲ್ಲವಾ ಎಂಬುದರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.